ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಪರಿಸ್ಥಿತಿ ರಾಜ್ಯದ ಪದವಿ ವಿದ್ಯಾರ್ಥಿಗಳದ್ದಾಗಿದೆ. ಸರ್ಕಾರ ವರ್ಸಸ್ ಅತಿಥಿ ಶಿಕ್ಷಕರ ನಡುವಿನ ನಡೀತಾ ಇರುವ ಕಾನೂನು ಸಮರದಲ್ಲಿ ಪದವಿ ಕಾಲೇಜುಗಳ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಪೆಟ್ಟು ಬೀಳ್ತಾ ಇದೆ. ಈ ಸಂಬಂಧ ಒಂದು ವರದಿ ಇಲ್ಲಿದೆ. ಪದವಿ ಕಾಲೇಜು ಆರಂಭವಾಗಿ ತಿಂಗಳಾದರೂ ಆಗ್ತಿಲ್ಲ ಪಠ್ಯ ಬೋಧನೆ. ಸರ್ಕಾರ ವರ್ಸಸ್ ಅತಿಥಿ ಶಿಕ್ಷಕರ ಸಮರ, ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ರಾಜ್ಯ ಸರ್ಕಾರ ಮತ್ತು ಅತಿಥಿ ಶಿಕ್ಷಕರ ನಡುವೆ ನಡೀತಾ ಇರುವ ಕಾನೂನು ಸಮರ ಇದೀಗ ಪದವಿ ವಿದ್ಯಾರ್ಥಿಗಳನ್ನ ಪ್ರತಿಭಟನೆಯ ಹಾದಿ ತುಳಿಯುವಂತೆ ಮಾಡಿದೆ. ಸರ್ಕಾರ ಹಾಗೂ ಪದವಿ ಕಾಲೇಜುಗಳು ಆರಂಭ ಆಗಿ ತಿಂಗಳುಗಳೇ ಕಳೆದ್ರು ಕಾಲೇಜುಗಳಲ್ಲಿ ಸರಿಯಾಗಿ ಉಪನ್ಯಾಸಕರೇ ಇಲ್ಲ. ಇದರಿಂದ ಪಠ್ಯ ಬೋಧನೆ ಆಗದೆ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಕರಿ ನೆರಳು ಆವರಿಸಿದ್ದು ಉಪನ್ಯಾಸಕರನ್ನ ನೇಮಿಸುವಂತೆ ವಿದ್ಯಾರ್ಥಿಗಳು ಹೋರಾಟಕ್ಕಿಳಿದಿದ್ದಾರೆ. ರಾಜ್ಯಾದ್ಯಂತ ಸುಮಾರು 430 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಇದ್ದು ಖಾಲಿ ಇರೋ ಅಧ್ಯಾಪಕರ ಹುದ್ದೆಗೆ ಇಷ್ಟು ದಿನ ಸರ್ಕಾರ 10,976 ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಿಕೊಂಡು ತರಗತಿಗಳನ್ನ ನಡೆಸ್ತಾ ಇತ್ತು. ಆದ್ರೆ ಹಿಂದಿನ ಸರ್ಕಾರ ಹೊರಡಿಸಿದ ಯುಜಿಸಿ ಅರ್ಹತೆ ನಿಯಮದಿಂದ ಸಮಸ್ಯೆ ಶುರುವಾಗಿದೆ. ಹಿಂದಿನ ಸರ್ಕಾರ ಅತಿಥಿ ಉಪನ್ಯಾಸಕರ ಕೆಲಸದ ಅವಧಿಯನ್ನ 8 ಗಂಟೆಯಿಂದ 15 ರಿಂದ 19 ಗಂಟೆವರೆಗೂ ವಿಸ್ತರಿಸಿ ಗೌರವ ಧನವನ್ನ ಹೆಚ್ಚಳ ಮಾಡಿತ್ತು. ಇದರ ಜೊತೆಗೆ ಅತಿಥಿ ಉಪನ್ಯಾಸಕರ ಅರ್ಹತೆಗೆ ಯುಜಿಸಿ ನಿಯಮ ಕಡ್ಡಾಯ ಪಾಲನೆ ಮಾಡಿತ್ತು. ಅಂದ್ರೆ ಅತಿಥಿ ಉಪನ್ಯಾಸಕರಿಗೂ ಯುಜಿಸಿ ನಿಯಮದಂತೆ ನೆಟ್ ಅಥವಾ ಸ್ಲೆಟ್ ಉತ್ತೀರ್ಣ ಕಡ್ಡಾಯಗೊಳಿಸಿತ್ತು. ಇದನ್ನ ಪ್ರಶ್ನಿಸಿ ಕೆಲ ಅತಿಥಿ ಉಪನ್ಯಾಸಕರು ಕೋರ್ಟ್ ಮೆಟ್ಟಿಲೇರಿದ್ರು. ಹೀಗಾಗಿ ವಿಷಯ ಕೋರ್ಟ್ನಲ್ಲಿ ಇರೋದ್ರಿಂದ ಯಾವುದೇ ನಿರ್ಣಯ ಕೈಗೊಳ್ಳೋಕೆ ಸಾಧ್ಯವಾಗ್ತಿಲ್ಲ ಅಂತ ಉನ್ನತ ಶಿಕ್ಷಣ ಇಲಾಖೆ ಕೈಚೆಲ್ಲಿ ಕುಳಿತಿದೆ. ಹೀಗಾಗಿ ಕಾಲೇಜುಗಳಲ್ಲಿ ಖಾಯಂ ಉಪನ್ಯಾಸಕರು ಇಲ್ಲದೆ ಅತಿಥಿ ಉಪನ್ಯಾಸಕರು ಇಲ್ಲದೆ ಪಠ್ಯ ಬೋಧನೆ ಆಗದ ಕಾರಣ ವಿದ್ಯಾರ್ಥಿಗಳು ಕಂಗಾಲಾಗಿದ್ದಾರೆ. ಎನ್ಇಪಿ 2020 ವಿಷಯ ಬಂದಾಗ ಸುಪ್ರೀಂ ಕೋರ್ಟ್ ಕೂಡ ರೂಲಿಂಗ್ ಕೊಟ್ಟಿದೆ. ಅದೇನ್ ಹೇಳ್ತು, ಕರ್ನಾಟಕ ಗವರ್ಮೆಂಟ್ ಅಥವಾ ಅದೇ ಆದಂತ ಸ್ಟೇಟ್ ಗವರ್ಮೆಂಟ್ಗಳು ಎಜುಕೇಶನಲ್ ಪಾಲಿಸಿಗಳ ಮೇಲೆ ಡಿಸೈಡ್ ಮಾಡಬಹುದು ಅಂತ ಹೇಳಿ. ಹಾಗಾದ್ರೆ ಗೆಸ್ಟ್ ಲೆಕ್ಚರರ್ಸ್ ಅಪಾಯಿಂಟ್ಮೆಂಟ್ ವಿಷಯನೂ ಕೂಡ ನಮ್ಮ ಸರ್ಕಾರನೇ ಡಿಸೈಡ್ ಮಾಡಬಹುದು. ಬಟ್ ಅವ್ರು ಡಿಸೈಡ್ ಮಾಡ್ತಿಲ್ಲ. ಇನ್ನೊಂದು ಕಾರಣ ಕೊಡ್ತಾ ಇದ್ದಾರೆ, ಕೋರ್ಟ್ ಅಲ್ಲಿ ಸ್ಟೇ ಆರ್ಡರ್ ಇದೆಯಲ್ಲ, ಅಲ್ಲಿ ಇನ್ನೊಂದು ಪ್ರೊಸೀಡಿಂಗ್ಸ್ ನಡೀತಿದ್ಯಲ್ಲ ಅಂತ ಹೇಳಿ. ಈ ಕೋರ್ಟ್ ಆರ್ಡರ್, ಈ ಕಡೆ ಯುಜಿಸಿ ರೆಗ್ಯುಲೇಷನ್, ಈ ಎರಡರಿಂದ ಬಲಿಪಶುಗಳಾಗ್ತಾ ಇರೋದು ನಾವು ವಿದ್ಯಾರ್ಥಿಗಳು. ಸದ್ಯ ಎನ್ಇಪಿ ಅಸ್ತಿತ್ವದಲ್ಲಿಲ್ಲ. ಎಸ್ಇಪಿ ರಾಜ್ಯದಲ್ಲಿ ಫ್ರೇಮ್ ಆಗಿರುವ ಎನ್ಇಪಿ ಮಾನದಂಡ ಶಿಕ್ಷಕರಿಗೆ ಯಾಕೆ ಅನ್ನೋದು ವಿದ್ಯಾರ್ಥಿಗಳ ಪ್ರಶ್ನೆ. ಜೊತೆಗೆ ಮುಂದಿನ ತಿಂಗಳ ಹೊತ್ತಿಗೆ ಪರೀಕ್ಷೆ ಬರುತ್ತೆ. ಈ ವೇಳೆ ಪಾಠವೇ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಆಂತರಿಕ ಪರೀಕ್ಷೆ ಬರೆಯೋದು ಹೇಗೆ ಅಂತ ಪ್ರೊಟೆಸ್ಟ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. 30 ರಿಂದ 40 ಪರ್ಮನೆಂಟ್ ವೇಕೆನ್ಸಿನೇ ಎಲ್ಲ ಕ್ಲಾಸು ಮಾಡಬೇಕು. ಅದೇನು ಮಾಡೋದಕ್ಕೆ ಯಾರು ಕೂಡ ತಗೊಂತಾ ಇಲ್ಲ. ಅವ್ರು ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಅವ್ರು ಕೂಡ ಬರ್ತಾ ಇದ್ದಾರೆ. ಅದು ಏನಾಗ್ತಿದೆ, ಸ್ಟೂಡೆಂಟ್ಸ್ಗೆ ಇಲ್ಲಿ ಕಾಲೇಜಿಗೆ ಬರಬೇಕು, ಏನು ಮಾಡ್ಬೇಕು ಏನು ಗೊತ್ತಾಗ್ತಾ ಇಲ್ಲ. ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ ಇನ್ನು ಅವ್ರಿಗೆಲ್ಲ ಏನಿದೆ ಸಬ್ಜೆಕ್ಟ್ ಎಲ್ಲ ಹೊಸದು, ಅವ್ರಿಗೆ ಏನು ಅಂತ ಗೊತ್ತಾಗ್ತಿಲ್ಲ, ಇಂಟ್ರೊಡಕ್ಷನೇ ಗೊತ್ತಾಗ್ತಾ ಇಲ್ಲ. ಅದಾದ್ರೆ ನೆಕ್ಸ್ಟ್ ಮಂತ್ ಇದು ಬಂತು ಇಂಟರ್ನಲ್ಸ್, ಫಸ್ಟ್ ಇಂಟರ್ನಲ್ಸ್. ನೆಕ್ಸ್ಟ್ ಮಂತಲ್ಲಿ ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕ್ ಫಸ್ಟ್ ಇಂಟರ್ನಲ್ಸ್ ಕೊಡಬೇಕು. ಆದರೆ ಸ್ಟೂಡೆಂಟ್ಸ್ಗೆ ಸಬ್ಜೆಕ್ಟ್ದು ಇದೇ ಗೊತ್ತಿಲ್ಲ ಅಂದರೆ, ಇಂಟ್ರೊಡಕ್ಷನೇ ಗೊತ್ತಿಲ್ಲ ಅಂದರೆ ಆ ಮಕ್ಕಳು ಏನು ಅಂತ ಬರೀತಾರೆ. ಒಟ್ಟಾರೆ ಖಾಸಗಿ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಇಂಟರ್ನಲ್ ಮುಗಿಸಿ ಸೆಮಿಸ್ಟರ್ಗೆ ಫೋಕಸ್ ಮಾಡ್ತಿದ್ರೆ, ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳು ಪಠ್ಯವೇ ಶುರುವಾಗದೆ ಭವಿಷ್ಯದ ಬಗ್ಗೆ ಚಿಂತನೆಗೊಳಗಾಗಿದ್ದಾರೆ. ಇನ್ನಾದ್ರೂ ಉನ್ನತ ಶಿಕ್ಷಣ ಇಲಾಖೆ ಈ ಬಗ್ಗೆ ಗಮನ ಹರಿಸಬೇಕು ಅನ್ನೋದು ವಿದ್ಯಾರ್ಥಿಗಳ ಒಕ್ಕೊರಲಿನ ಒತ್ತಾಯ. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.